ಆಡಳಿತ ಪಕ್ಷದ ಶಾಸಕರುಗಳೇ ಹೀಗೆ ಮಾತನಾಡ್ತಾ ಇರೋದು ವಿಪಕ್ಷಗಳಿಗೊಂದು ಅಸ್ತ್ರ. ಬಿಹಾರದ ಚುನಾವಣೆಗೆ 2100 ಕೋಟಿ ರೂಪಾಯಿಗಳನ್ನ ಕರ್ನಾಟಕದಿಂದ ಕಳಿಸಬೇಕು ಅಂತ ಕಾಂಗ್ರೆಸ್ ನಿರ್ಧರಿಸಿದೆ. ಒಬ್ಬೊಬ್ಬ ಮಂತ್ರಿಗೂ 25 ಕೋಟಿ ಕಲೆಕ್ಟ್ ಮಾಡಿ ಕೊಡುವಂತೆ ಟಾರ್ಗೆಟ್ ಕೊಟ್ಟಿದ್ದಾರೆ. ಟಾರ್ಗೆಟ್ ರೀಚ್ ಮಾಡದ ಸಚಿವರನ್ನ ಸಚಿವರ ಸಂಪುಟ ಪುನರ್ರಚನೆಯಲ್ಲಿ ಕೈ ಬಿಡ್ತಾರಂತೆ ಅಂತ ವಿಪಕ್ಷದ ಆರೋಪ. ಶಾಸಕರುಗಳ ಮಾತಿನ ಬಗ್ಗೆ ಮುಖ್ಯಮಂತ್ರಿಗಳನ್ನ ಕೇಳಲಾಗಿ ಕರೆದು ಮಾತಾಡ್ತೀನಿ ಅಂದ್ರು ಮುಖ್ಯಮಂತ್ರಿಗಳು. ಮಾತಾಡ್ತೀನಿ. ಸಿಎಂ ಅನುದಾನ ಅಂತ ಇದೆಯಾ ಹೇಳ್ತಾರಪ್ಪ. ನಾವು ಗ್ರಾಂಟ್ಸ್ ಕೊಡೋದ್ನೆಲ್ಲ ವಿಶೇಷ ಅನುದಾನ ಅಂತ ಕರೀತಾರೆ. ಅದು ಸಿಎಂ ಅನುದಾನ ಅಂತ ಇಲ್ಲ. 12 ಕೋಟಿ ಸಮುದಾಯ ಭವನಗಳಿಗೆ ಕೊಟ್ಟಂತ ಅನುದಾನಕ್ಕೆ ವರ್ಕ್ ಆರ್ಡರ್ ಕೊಡ್ತಾ ಇಲ್ಲ. ಹಾಗಾಗಿ ನಾನು 2 ದಿನದಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್ ಅವರು. ಕರೆದು ಮಾತಾಡ್ತೀನಿ. ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ವಸತಿ ಸಚಿವರು ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಈ ಹಿಂದೆ ನಡೆದಂತ ಅನೇಕ ಪ್ರಕರಣಗಳಲ್ಲಿ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿದ್ದಾರೆ. ಹಾಗಾಗಿ ಜಮೀರ್ ಅಹಮದ್ ರಾಜೀನಾಮೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮದೇ ಪಕ್ಷದ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳ್ತಿದ್ದಾರೆ. ಗೊತ್ತಿಲ್ಲ ನನಗೆ ಯಾವ ಸನ್ನಿವೇಶದಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ನಾನು ತಿಳ್ಕೊಳ್ತೀನಿ. ಅಸಮಾಧಾನ ಹೋಗಲಾಡಿಸೋದು ನಾನು ಕರೆದು ಮಾತಾಡ್ತೀನಿ. ಇದರಲ್ಲಿ ಎಷ್ಟು ಪರ್ಸೆಂಟೇಜ್ ತಿಂದು ಹಾಕಿದ್ರಿ ಅಲ್ಪಸಂಖ್ಯಾತರ ಹೆಸರು ಹೇಳ್ಕೊಂಡು? ಮತ್ತೆ ಇನ್ನೊಂದು 625 ಕೋಟಿ ಸರ್ಕಾರದ ಆಡಳಿತಾತ್ಮಕವಾದಂಥ ಮಂಜೂರಾತಿನೂ ಇಲ್ಲ. ಸರ್ಕಾರದ ಒಪಿನಿಯನ್ ಅವರ ಒಪ್ಪಿಗೆನೇ ಬೇಕಿಲ್ಲ. ಇಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋದಕ್ಕೆ ಅರ್ಹತೆ ಇದೆಯಾ? ಇವರು ಮುಖ್ಯಮಂತ್ರಿಗಳು ಆರ್ಥಿಕ ಇಲಾಖೆ ನಿರ್ವಹಣೆ ಮಾಡತಕ್ಕಂಥ ಯೋಗ್ಯತೆ ಇದೆಯಾ ಅವರಿಗೆ? ನೀವು ಅಧಿಕಾರದಲ್ಲಿ ಮುಂದುವರಿಯಕ್ಕೆ ಯೋಗ್ಯತೆ ಇದೆಯಾ? ಸರ್ಕಾರದ ದುಡ್ಡು, ಜನತೆ ದುಡ್ಡು, ತನಿಖೆ ಮಾಡ್ತಾರ ಮಾಡಲಿ, ಇಲ್ಲ ರಾಜೀನಾಮೆ ತಗೊಂಡು ಗೌರವ ಉಳಿಸ್ಕೊತಾರ ಉಳಿಸ್ಕೊಳ್ಳಿ. ಕರ್ನಾಟಕದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಒಂದು ರೀತಿ ದುಡ್ಡು ಹೊಡೆಯುವಂಥ ಸರ್ಕಾರ. ಈಗ ಹೌಸಿಂಗ್ ಬೋರ್ಡ್ ಕಾಸು ಕೊಟ್ಟರೆ ಮನೆ, ಹೌಸಿಂಗ್ ಬೋರ್ಡು ಸ್ಲೋಗನ್ ಚೇಂಜ್ ಆಗಿದೆ. ಮೊದಲಿದ್ದಿದ್ದು ಬಡವರಿಗಾಗಿ ಮನೆ, ಅದು ಹೌಸಿಂಗ್ ಬೋರ್ಡ್ನ ಉದ್ದೇಶ. ಈಗ ಹೌಸಿಂಗ್ ಬೋರ್ಡ್ ಅಂದರೆ ಕಾಸು ಕೊಟ್ಟವ್ರಿಗೆ ಮನೆ. ಪ್ರತಿ ಮನೆಗೂ ಕೂಡ ಸುಮಾರು 36% ಕಮಿಷನ್ ಹೋಗ್ತೈತೆ. ಅಂದರೆ 2100 ಕೋಟಿ ರೂಪಾಯಿ ಈಗ ಏನು ಪ್ರಾಜೆಕ್ಟ್ ಮಾಡಿದ್ದಾರೆ, ಎಷ್ಟು ಮನೆಗಳನ್ನು ಕೊಟ್ಟಿದ್ದಾರೆ, ಅಷ್ಟು ಮನೆಯಿಂದ 2000ಕ್ಕೂ ಹೆಚ್ಚು ಕೋಟಿ ಹಣವನ್ನು ಕಮಿಷನ್ ಆಗಿ ಪಡೆದಿದ್ದಾರೆ ಸರ್ಕಾರ. ಅಂದರೆ ಒಟ್ಟಾರೆ ಸರ್ಕಾರ ಲೂಟಿಗೆ ಇಳಿದ್ಬಿಟ್ಟಿದೆ. ಈಗ ಬಿಹಾರ ಚುನಾವಣೆ ಬರ್ತಾ ಇದೆ, ಎಲ್ಲ ಮಂತ್ರಿಗಳಿಗೂ ಫಿಕ್ಸ್ ಮಾಡಿದ್ದಾರೆ. ಒಬ್ಬೊಬ್ಬ ಮಂತ್ರಿನೂ ಕೂಡ ಮಿನಿಮಮ್ ಒಂದು 25 ಕೋಟಿ ರೂಪಾಯಿ ಕೊಡಬೇಕು. 25 ಕೋಟಿ ಕೊಟ್ಟರೆ ನಿಮಗೆ ಅಲ್ಲಿ ATM ಆಗಿ ಇಲ್ಲಿ ಅವರ ಮಂತ್ರಿ ಸ್ಥಾನ ಹಂಗೆ ಇರ್ತದೆ. ಇಲ್ಲ ಅಂದ್ರೆ ನಾನು ರೀಶಫಲ್ ಮಾಡ್ತೀರಿ ಅಂತ ಗೂಬೆ ಕೂತಿರ್ತಾರೆ ಅವ್ರ ಮೇಲೆ. ಇದು ಒಂದು ಲೂಟಿಕೋರ ಸರ್ಕಾರ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಯಾರು ಬಾಯಿ ಬಿಟ್ರೆ, ಸತ್ಯ ಹೇಳಿದ್ರೆ ಅವರ ಬಾಯಿ ಮುಚ್ಚಿಸುವ ಕೆಲಸ ಮಾಡ್ತಾ ಇದ್ದಾರೆ. ದುಡ್ಡಿಲ್ಲದೆ ಈ ಸರ್ಕಾರದಲ್ಲಿ ಏನೂ ನಡೆಯೋದಿಲ್ಲ. ಇದು ಕಾಂಗ್ರೆಸ್ ಪಕ್ಷ ಅಲ್ಲ, ವ್ಯಾಪಾರಕ್ಕೆ ಕುಳಿತಿರ್ತಕ್ಕಂಥ ಸರ್ಕಾರ, ಕಾಂಗ್ರೆಸ್ ಸಂತೆ. ಇದು ಒಂದು ರೀತಿ ವ್ಯಾಪಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ಸೇ ಹೊರತು ಇದು ಸೇವೆಗಾಗಿ ಬಂದಿರತಕ್ಕಂಥ ಕಾಂಗ್ರೆಸ್ ಅಲ್ಲ. ಇವರು ದರೋಡೆಗೆ ನಿಂತಿದ್ದಾರೆ, ಲೂಟಿಗೆ ನಿಂತಿದ್ದಾರೆ. ಯಾಕೆಂದ್ರೆ ಬಿಹಾರ ಚುನಾವಣೆ ಬೇರೆ ಬರ್ತಾ ಇದೆ. ಕಪ್ಪ ಕಾಣಿಕೆ ಅರ್ಪಿಸಬೇಕಲ್ವಾ ಈಗ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.